ಹರೇ ಶ್ರೀನಿವಾಸ. ಶ್ರೀ ಗುರು ಗೋಪಾಲದಾಸರು ರಚಿಸಿರುವಂಥ ಒಂದು ಪದ್ಯ. ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಅಂತಿಕೊಂಡು ಈ ಒಂದು ಪದ್ಯದೊಳಗೆ ನಾವು ಮಾಡೋ ಕರ್ಮಗಳಿಂದಲೇ ನಾವು ಭಗವಂತನ ಪೂಜೆಯನ್ನ ಹೇಗೆ ಮಾಡಬಹುದು ಅನ್ನೋದನ್ನ ನಮಗೆ ದಾಸರು ತಿಳಿಸ್ಕೊಡ್ತಾರ. ಯಾಕಂದ್ರೆ ನಮಗೆ ಭಗವಂತನಗ ಅವನ ಪ್ರತ್ಯೇಕವಾಗಿ ಭಗವಂತನ ಪೂಜೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ತಪಸ್ಸು ಇತ್ಯಾದಿಗಳನ್ನು ಮಾಡಲಿಕ್ಕೆ ನಮಗೆ ಸಮಯ ಇರುವುದಿಲ್ಲ ಅಂತ ನಾವು ಅನ್ಕೋತೀವಿ. ಆದ್ರೆ ನೀವು ಮಾಡೋ ಪ್ರತಿಯೊಂದು ಕರ್ಮನೇ ನೀವು ಭಗವಂತನಿಗೆ ಪೂಜೆ ಅಂತಿಕೊಂಡು ನೀವು ಸಮರ್ಪಣೆಯನ್ನ ಮಾಡಿದ್ರೆ ಅದನ್ನ ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನ, ನಾವು ಹೇಗೆ ಅದರೊಳಗೆ ಅನುಸಂಧಾನವನ್ನ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಪದ್ಯದೊಳಗೆ ನಮಗೆ ದಾಸರು ತಿಳಿಸಿಕೊಡ್ತಾರ. ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು, ಕರ್ಮ ತಾರಕ ನಿರ್ಣಯ ಈ ಮಾತು, ದುರ್ಮತಿಯ ಬಿಟ್ಟು ಮರ್ಮವ ನರಿತಾರೆ. ಅಂದ್ರ ಕರ್ಮಗಳನ್ನು ಮಾಡ್ಬೇಕಾದ್ರೆ ಇದು ನಾನೇ ಮಾಡ್ತೀನಿ ಅಂತಿಕೊಂಡು ನಾವು ಅಹಂಕಾರವನ್ನ ಬಿಟ್ಟು ಇದೆಲ್ಲವನ್ನು ಕೂಡ ನಮ್ಮೊಳಗೆ ನಿಂತು ತತ್ವಾಭಿಮಾನ ದೇವತೆಗಳ ಮುಖಾಂತರ ಬಿಂಬರೂಪಿ ಭಗವಂತ ಮಾಡಿಸ್ತಾನೋ ಅನ್ನೋ ಮರ್ಮವನ್ನ ತಿಳ್ಕೊಂಡು ಎಲ್ಲ ಕರ್ಮಗಳನ್ನು ಭಗವಂತನ ನಿನ್ನ ಪೂಜೆ ಅಂತಿಕೊಂಡು ಸಮರ್ಪಣೆಯನ್ನ ಮಾಡಿದ್ರೆ ಅದೇ ನಮಗೆ ತಾರಕ, ಸಂಸಾರದಿಂದ ನಮ್ಮನ್ನ ಭವಮೋಚಕ ತಾರಕ ಆಗ್ತದ ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ಸ್ನಾನ ಒಂದೇ ಸಾಲದೆ ಜಲದ ಅಭಿಮಾನಿ ದೇವತೆಗಳ ನರಿತು ಮೇಲಂತರ್ಗತ ಶ್ರೀ ಲೋಲನ್ನ ಚಿಂತಿಸಿ ಮೂಲ ಕಾರಣ ಬಿಂಬ ಅಭಿಷೇಕವೆಂದರೆ. ಇದನ್ನೇ ಹರಿಕಥಾಂಸಾರದೊಳಗೆ ಹೇಳ್ತಾರ. ಹರಿಕಥಾಂಸಾರದ ಜಗನ್ನಾಥದಾಸರು ತಿಳಿಸ್ಕೊಡ್ತಾರ. ಶ್ರೀವರನಿಗೆ ಅಭಿಷೇಕವೆಂದರಿ ವಸುಂಧರೆಯೊಳಗೆ ಬಲ್ಲವರ ಆವ ಜಲದಲ್ಲಿ ಮಿಂದರೆಯು ಗಂಗಾದಿ ತೀರ್ಥಂಗಳು ತಾವಲಿದು ಬಂದಲ್ಲಿ ನೆಲೆಗೊಂಡೀವರ ಕಿಳಾರ್ಥಗಳ ನರಿಯದ ಜೀವರ ಅಮರ ತರಂಗಿಣಿಯ ನೈದಿದರು ಫಲವೇನು ಅಂತ ಹೇಳ್ತಾರ. ಅಂದ್ರೆ ನಾವು ಮಾಡ್ತಕ್ಕಂಥ ಸ್ನಾನ ನಮ್ಮ ದೇಹ ಶುದ್ಧಿ ಮಾಡೋದಷ್ಟೇ ಅಲ್ಲದೆ ಅದನ್ನ ನಾವು ನಮ್ಮ ಅಂತರ್ಗತನಾಗಿರ್ತಕ್ಕಂಥ ಬಿಂಬನಿಗೆ ಅಭಿಷೇಕ ಅಂತಿಕೊಂಡು ಅನುಸಂಧಾನ ಇಟ್ಟುಕೊಂಡು ನಾವು ಸ್ನಾನವನ್ನ ಮಾಡಿದ್ರೆ ಅದನ್ನ ನಾವು ಎಲ್ಲೇ ಸ್ನಾನ ಮಾಡಿದ್ರು ಕೂಡ ಅದೇನದ ನಮಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯವನ್ನ ಕೊಡ್ತದಂತ. ಅದೇ ನೀವು ಗಂಗಾ ನದಿಗೆ ಹೋಗಿ ಅದನ್ನ ಕೇವಲ ಸ್ನಾನ ಅಂತಿಕೊಂಡು ಮಾಡಿ ಅದನ್ನ ಬಿಂಬಗ ಅಭಿಷೇಕ ಅಂತಿಕೊಂಡು ಅನುಸಂಧಾನ ಇಟ್ಟುಕೊಳ್ಳಾರ್ದೆ ನೀವು ಮಾಡಿದ್ರು ಕೂಡ ಅಲ್ಲಿ ಗಂಗಾ ನದಿ ಸ್ನಾನ ಮಾಡಿದ್ರೆ ಪುಣ್ಯ ಬರುವುದಿಲ್ಲ. ಅದಕ್ಕೆ ನೀವು ಮನೆಯೊಳಗೆ ಸ್ನಾನ ಮಾಡಿದ್ರು ಕೂಡ ಸ್ನಾನ ಕೇವಲ ನಮ್ಮ ದೇಹ ಶುದ್ಧಿಗಲ್ಲ, ಅದ್ರ ಅಂತರ್ಗತ ಬಿಂಬನಿಗೆ ಅಭಿಷೇಕ ಅಂತಿಕೊಂಡು ನೀವು ಅದನ್ನ ಸಮರ್ಪಣೆಯನ್ನ ಮಾಡಿದ್ರೆ ಏನದ ಆ ಸ್ನಾನ ಅನ್ನೋ ಒಂದು ಕರ್ಮ ಏನದ ಅದು ಭಗವಂತನಿಗೆ ಪೂಜೆ ಅಂತಿಕೊಂಡು ನಾವು ಸಮರ್ಪಣೆಯನ್ನ ಮಾಡಬಹುದು ಅಂತಿಕೊಂಡು ಹೇಳ್ತಾರ. ಇದನ್ನ ಸ್ನಾನ ಮಾಡಿದ ತಕ್ಷಣ ನಾವು ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮ ರೂಪಿ ವರಾಹಾಯನ್ಮ ಅಂತಿಕೊಂಡು ಅದನ್ನ ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಅಂತಿಕೊಂಡು ಹೇಳ್ತಾರ. ನಮ್ಗ ಅನೇಕ ನಿತ್ಯ ಕರ್ಮಗಳಲ್ಲಿ ಕೂಡ ನಾವು ಹಲ್ಲು ಉಜ್ಜಬೇಕಾದ್ರ, ನಾವು ಮಲಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರ, ಸ್ನಾನ ಮಾಡ್ಬೇಕಾದ್ರ ಪ್ರತಿಯೊಂದು ಕರ್ಮವನ್ನು ಕೂಡ ನಾವೇನದ ಅದನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ಎಲ್ಲ ಎದ್ದ ತಕ್ಷಣ ಎಲ್ಲ ಕರ್ಮಗಳನ್ನು ಕೂಡ ನಾವು ಅದನ್ನ ಭಗವಂತ, ನಮ್ಮ ದೇಹದೊಳಗ ಪ್ರತಿಯೊಂದು ಅವಯವಗಳೊಳಗೆ ಭಗವಂತ ತತ್ವಾಭಿಮಾನ ದೇವತೆಯೊಳಗೆ ಅಂತರ್ಗತನಾಗಿ ನಿಂತು ಎಲ್ಲ ಕರ್ಮಗಳನ್ನ ಮಾಡಿಸ್ತಿರ್ತಾನ. ಅದಕ್ಕೆಲ್ಲವುಗಳನ್ನು ಕೂಡ ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಲೇಬೇಕು. ಮಾಡಿಸೋನು ಅವನೇ, ಅದನ್ನ ಮತ್ತೆ ಅವನಿಗೆ ನಾವು ಸಮರ್ಪಣೆಯನ್ನ ಮಾಡು ಈ ಚಿಂತನೆಯನ್ನ ನಾವು ನಿರಂತರವಾಗಿ ನಮ್ಮೊಳಗೆ ನಾವು ಇಟ್ಕೋಬೇಕು. ಮತ್ತೆ ಎರಡನೇ ನುಡಿಯೊಳಗೆ ಹೇಳ್ತಾರ, ಜಪವನ್ನ ಆಚರಿಸುವಲ್ಲಿ. ಈಗ ನಾವು ಜಪವನ್ನ ಮಾಡ್ತಿರ್ತೀವಿ, ಭಗವಂತನ ಕೃಷ್ಣ ಜಪ ಮಾಡ್ತಿರ್ತೀವಿ, ಗಾಯತ್ರಿ ಜಪ ಮಾಡ್ತಿರ್ತೀವಿ, ನಾರಾಯಣ ಜಪ. ಆ ಜಪ ಯಾವುದೇ ಜಪ ಮಾಡ್ಬೇಕಾದ್ರೆ ನಾವು ಅಲ್ಲಿ ಏನ್ ತಿಳ್ಕೊಬೇಕಂತಂದ್ರ ಜಪಿಸುವ ವರ್ಣದೊಳಗಿದ್ದು ಆ ಪ್ರತಿಯೊಂದು ಅಕ್ಷರದೊಳಗಿದ್ದು ಭಗವಂತ ನಮ್ಮನ್ನೇನದ ನಮ್ಮ ಪಾಪಗಳಿಂದ ನಮ್ಮನ್ನ ಮುಕ್ತ ಮಾಡ್ತಾನ ಅನುಸಂಧಾನ ಇಟ್ಕೊಂಡು ನಾವು ಜಪ ಮಾಡಬೇಕು. ಅಲ್ಲಿ ಕೇವಲ ಶಬ್ದ ಅಕ್ಷರ ಅಂತ ತಿಳ್ಕೊಬಾರ್ದು. ಅಕ್ಷರೊಳಗ ಅಕ್ಷರ ಪ್ರತಿಪಾದ್ಯನಾಗಿ ಭಗವಂತ ಇರ್ತಾನ. ಈ ಹಂಗ 51 ಅಕ್ಷರಗಳ ಬರ್ತಾವ. ಪ್ರತಿಯೊಂದು ವರ್ಣಗಳಲ್ಲಿ ಅಕ್ಷರಗಳಲ್ಲಿಯೂ ಕೂಡ ಭಗವಂತ ಒಂದೊಂದು ರೂಪಗಳಿಂದ ಇರ್ತಾನು ಚಿಂತನೆಯನ್ನ ಮಾಡಿ ನೀವು ಜಪವನ್ನ ಮಾಡಿ ಆ ಕರ್ಮವನ್ನ ನೀವು ಭಗವಂತನಿಗೆ ಸಮರ್ಪಣೆ ಮಾಡಿ ಪೂಜೆ ಅಂತಿಕೊಂಡು ಸಮರ್ಪಣೆ ಮಾಡ್ರಿ ಅಂತಿಕೊಂಡು ಹೇಳ್ತಾರ. ಮುಂದೆ ಹೇಳ್ತಾರೆ, ಕಾಲ ಕಾಲಕ್ಕೆ ಬಿಡದೆ ಪವನರಾಯ. ಅಂದ್ರೆ ನಾವು ಸಾಲಿಗ್ರಾಮಗಳನ್ನ ಪೂಜೆ ಮಾಡ್ತಿರ್ತೀವಿ, ಪ್ರತಿಮೆ ಪೂಜೆ ಮಾಡ್ತಿರ್ತೀವಿ. ಅದರೊಳಗೆ ಅಂತರ್ಗತನಾಗಿ ವಾಯುದೇವರಿದ್ದು ಅಲ್ಲ ಪೂಜೆಯನ್ನ ನಮ್ಮ ಕಡೆಯಿಂದ ಮಾಡಿಸ್ತಿರ್ತಾನ ಅನ್ನೋ ಚಿಂತನೆಯನ್ನ ನಾವು ಮಾಡಬೇಕು. ಮತ್ತಷ್ಟೇ ಅಲ್ಲದೆ ಸಾಲಿಗ್ರಾಮದೊಳಗ ಭಗವಂತನ 5101 ರೂಪಗಳು ಇರ್ತಾವ. ಆ ಚಿಂತನೆಯನ್ನು ಒಂದು ಸಾಲಿಗ್ರಾಮ ಪೂಜೆ ಮಾಡ್ಬೇಕಾರ ಅದ್ರೊಳಗೆ 5101 ರೂಪ ಭಗವಂತನ ರೂಪಗಳು ಅವ ಅಂತಿಕೊಂಡು ಚಿಂತನೆಯನ್ನ ಮಾಡ್ತಾ ನಾವು ಪೂಜೆಯನ್ನ ಮಾಡ್ಕೋಬೇಕು. ಅದನ್ನು ಕೂಡ ಇಲ್ಲಿ 3ನೇ ನುಡಿಯೊಳಗೆ ಹೇಳ್ತಾರ. ಮುಂದೆ 4ನೇ ನುಡಿಯೊಳಗೆ ಹೇಳ್ತಾರ, ಈಗ ನಾವು ಕಥಾಶ್ರವಣವನ್ನ ಮಾಡ್ತಿರ್ತೀವಿ.
ಕಥಾಶ್ರವಣ ಮಾಡಬೇಕಾದ್ರೆ ಒಂದು ಪ್ರವಚನ ಕೇಳ್ತಿರ್ತೀವಿ, ಪುರಾಣಗಳನ್ನ ಕೇಳ್ತಿರ್ತೀವಿ. ಆ ಸಂದರ್ಭದೊಳಗೆ ಏನದ ಅದೆಲ್ಲವೂ ಕೂಡ ನಮ್ಮೊಳಗ ತತ್ವಾಭಿಮಾನಿ ದೇವತೆಗಳು, ನಮ್ಮ ಕಿವಿಯಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ನಾವು ಅದನ್ನ ಶ್ರವಣವನ್ನ ಮಾಡ್ತಿರ್ತೀವಿ. ಆ ಶ್ರವಣವನ್ನು ಕೂಡ ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ಅದನ್ನೇ ಹರಿಕಥಾಂಸದೊಳಗೆ ಹೇಳ್ತಾರೆ, ಪಾಪಕರ್ಮವು ಪಾದುಕೆಗಳನ್ನು ಲೇಪನವು ಸತ್ಪುಣ್ಯ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಅಂತಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಂತ. ನಾವೇನೇ ಶಾಸ್ತ್ರ ಶ್ರವಣವನ್ನ ಮಾಡ್ತಿರ್ತೀವಿ ಅದೇ ಭಗವಂತನಿಗೆ ನಾವು ತುಳಸಿ ಅಂತಿಕೊಂಡು ಅವ್ನಿಗೆ ಸಮರ್ಪಣೆಯನ್ನ ಮಾಡಿ ಆ ಶ್ರವಣ ಒಂದು ಕರ್ಮವನ್ನ ಏನದ ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಅಂತಿಕೊಂಡು ಹೇಳ್ತಾರೆ. ಅದಕ್ಕೆಲ್ಲ ದಿಗ್ದೇವತೆಗಳು ಕಿವಿಯಲ್ಲಿರ್ತಕ್ಕಂಥ ದಿಗ್ದೇವತೆಗಳು ನಿಂತು ಆ ಶ್ರವಣವನ್ನ ಭಗವಂತ ನಮ್ಮೊಳಗೆ ನಿಂತು ಮಾಡಿಸ್ತಿರ್ತಾನ ಅಂತ ಇಟ್ಕೊಂಡು ಅದನ್ನ ನಾವೇನದ ಭಗವಂತನಿಗೆ ಆ ಶ್ರವಣವನ್ನು ಮಾಡುವ ಎಂಬ ಕರ್ಮವನ್ನು ಕೂಡ ಏನದ ಭಗವಂತನಿಗೆ ಅದನ್ನ ಸಮರ್ಪಣೆಯನ್ನ ಮಾಡಬೇಕು ಅಂತ ಇಟ್ಕೊಂಡು ಹೇಳ್ತಾರ. ಮುಂದ 5ನೇ ನೋಡೋರು ಹೇಳ್ತಾರ ಭೋಜನ ಯಜ್ಞ. ಇದನ್ನ ಹರಿಕಥಾಂಸಾರದೊಳಗಂತೂ ಭೋಜನ ಸಂಧಿ ಅಂತಿಕೊಂಡೆ ನಮ್ಗೆ ಪ್ರತ್ಯೇಕ ಮಾಡಿ ಭೋಜನದ ಮಹತ್ವವನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಜಗನ್ನಾಥದಾಸರು. ಅದಕ್ಕೆ ಭೋಜನ ಅನ್ನೋದು ವೈಶ್ವಾನರ ಯಜ್ಞ. ಅದು ಅಲ್ಲಿ ನಾವು ಪ್ರಾಣಾಹುತಿಯನ್ನು 5 ಅಗ್ನಿಗಳ ಐದು ಪ್ರಾಣಗಳಿಗೆ ಅಗ್ನಿಯ ಆಹುತಿಯನ್ನ ಕೊಡ್ತೀವಿ. ಇದೆಲ್ಲವೂ ಕೂಡ ಭೋಜನ ಯಜ್ಞ. ಅದಕ್ಕೆ ಹೇಳ್ತಾರೆ, ಈ ಪರಿಹಾರ ಲರಿತುಂಬ ನರ ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹಾಸು ಯಜ್ಞ ಆಚರಿಸಿದವನು ಅಂತ ಹೇಳ್ತಾರೆ. ಭೋಜನವನ್ನು ಹರ್ಕೊಂಡು ಯಜ್ಞ ಅಂತಿಕೊಂಡು ನಾವು ಅದನ್ನ ಪ್ರತಿಯೊಂದು ಅನುಸಂಧಾನವನ್ನು ಹೇಳ್ತಾರೆ. ಪ್ರತಿಯೊಂದು ಪದಾರ್ಥದೊಳಗ ಅಲ್ಲಿ ಯಾವ್ಯಾವ ರೂಪ ಇರ್ತಾನ, ಅನ್ನದೊಳಗೆ ಯಾವ ರೂಪ, ಪಲ್ಯದೊಳಗೆ ಯಾವ ರೂಪ, ತವಿಯೊಳಗೆ ಯಾವ ರೂಪ, ಎಲ್ಲವನ್ನೂ ಕೂಡ ನಮ್ಗೆ ಜಗನ್ನಾಥ ಹರಿಕಥಾಂಸಾರ ತಿಳಿಸಿಕೊಡ್ತಾರ. ಅವೆಲ್ಲ ರೂಪಗಳನ್ನ ಚಿಂತನೆಯನ್ನ ಮಾಡ್ತಾರ. ಆ ಆಹುತಿಯನ್ನ ಪಂಚಪ್ರಾಣರಿಗೆ ಆಹುತಿಯನ್ನ ಕೊಟ್ಟು ನಾವು ಭೋಜನ ಅನ್ನೋದೊಂದು ಯಜ್ಞ ಅಂತಿಕೊಂಡು ವೈಶ್ವಾನರ ಯಜ್ಞ ಅಂತಿಕೊಂಡು ನಾವು ಅದು ಭೋಜನವನ್ನ ಮಾಡಿ ಈ ಭೋಜನ ಯಜ್ಞನಿಗೆ ಸಮರ್ಪಣೆ ಅಂತಿಕೊಂಡು ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದ್ರೆ ಅದು ಕೂಡ ಒಂದು ಭಗವಂತನಿಗೆ ಪೂಜೆ ಆಗ್ತದೆ. ಅದು ನಮ್ಮ ಕರ್ಮ ಏನಾಗ್ತದೆ, ತಾರಕ ನಮಗ ಬಂದ ಮೋಚಕ, ಸಂಸಾರದಿಂದ ಮೋಚಕ ಆಗ್ತದೆ ಅನ್ನೋದನ್ನ ನಮ್ಗೆಲ್ಲ ತಿಳಿಸ್ಕೊಡ್ತಾರ. ಮುಂದೆ ಹೇಳ್ತಾರ, ನಿದ್ದೆ ಮಾಡ್ತಿರ್ತೀವಿ ನಾವು. ನಿದ್ದೆ ಮಾಡ್ಬೇಕಾದ್ರೆ ಅಲ್ಲೇ ವಿಶ್ವ ತೈಸ ಪ್ರಾಜ್ಞ ಭಗವಂತನ 3 ರೂಪಗಳ ಚಿಂತನೆಯನ್ನ ಮಾಡಬೇಕು. ಯಾಕಂದ್ರೆ ತೈಸ ನಾಮಕ ಭಗವಂತ ಕಂಠದೊಳಗಿದ್ದು ನಮ್ಗೆ ಸ್ವಪ್ನವನ್ನ ಕೊಡ್ತಾನ. ಪ್ರಾಜ್ಞ ರೂಪಿ ಭಗವಂತ ನಮಗ ಆಲಿಂಗನವನ್ನ ಮಾಡಿ ನಮಗ ನಿದ್ದೆಯನ್ನ ಕೊಡ್ತಾನ ನಮ್ಮ ಹೃದಯದೊಳಗಿದ್ದು. ವಿಶ್ವನಾಮಕ ಭಗವಂತ ಬಲಗಣ್ಣಿನೊಳಗಿದ್ದು ನಮಗೆ ಬೆಳಗ್ಗೆ ಎಚ್ಚರವನ್ನ ಮಾಡ್ತಾನ. ಈ ಒಂದು ಕ್ರಿಯೆಯನ್ನ ಇದಕ್ಕೇನಂತೀವಿ ನಾವು ನಿದ್ದೆ ಅಂತಿಕೊಂಡ ಕರಿತೀವಿ. ಅದಕ್ಕೆ ಈ ಒಂದು ಇದನ್ನ ಕೂಡ ನಮಗಿಲ್ಲ 6ನೇ ನುಡಿ ಒಳಗಿಲ್ಲ ದಾಸರು ಪೂರ್ತಿ ತಿಳಿಸಿಕೊಡ್ತಾರೆ. ಅದನ್ನ ಪ್ರಾಜ್ಞ ರೂಪಿ ಭಗವಂತನ ಆಲಿಂಗನ ಮಾಡ್ಕೊಳ್ಳೋದೇನದ ನಿದ್ರೆ ಅಂತ ಕರ್ಸ್ಕೊಳ್ತದ. ಅದಕ್ಕೆ ಇದನ್ನು ಕೂಡ ನಾವೇನದ ನಿದ್ರೆ ಬರೀ ನಿದ್ರೆ ಮಾಡ್ತೀವಿ ಅಂತ ಅಷ್ಟೇ ತಿಳ್ಕೋಬಾರ್ದು. ಇದು ಒಂದು ನಿದ್ರೆ ಅಂತ ಕಂಡದ ಒಂದು ಕರ್ಮ. ಭಗವಂತ ನಮ್ಮೊಳಗ ವಿಶ್ವತೇಸ ಪ್ರಾಜ್ಞ ರೂಪದಿಂದ ಇದ್ದು ಕರ್ಮ ನಮ್ಮನ್ನು ಮಾಡಿಸ್ತಾನ ಅಂತ ಕೂಡ ಅದನ್ನ ನಾವು ಸಮರ್ಪಣೆಯನ್ನ ಮಾಡಿದ್ರೆ ಅದು ಕೂಡ ಒಂದು ಪೂಜೆ ಆಗಿ ಭಗವಂತನಿಗೆ ಸಮರ್ಪಣೆಯನ್ನ ನಾವು ಮಾಡಬಹುದು ಅಂತಿಕೊಂಡಿಲ್ಲ ದಾಸರು ತಿಳಿಸ್ಕೊಡ್ತಾರ. ಅದಕ್ಕೆ ಕೊನೆ ನುಡಿಯೊಳಗೆ ಹೇಳ್ತಾರ, ದೈನಂದಿನ ಬಿಡದ ಜೀವನ ಮಾಡಪ ಏನೇನು ಕರ್ಮಗಳ ತಾನೆಸಗುವ ಗುರು ಗೋಪಾಲ ವಿಠಲ ದೀನರೊಳೆಯ ಪಾವನನೆಂದರಿತಾರೆ. ಅಂದ್ರೆ ನಮ್ ಬೆಳಗ್ಗಿನಿಂದ ಮಲ್ಕೊಳ್ತಕ್ಕ ನಾವು ಏನೇನು ಕರ್ಮಗಳನ್ನ ಮಾಡ್ತೀವಿ ಎಲ್ಲವನ್ನು ಕೂಡ ಏನದ ನಾವು ಅಸ್ವತಂತ್ರರು, ನಮ್ಮ ನಿಂತು ಸ್ವತಂತ್ರರಾಗಿ ಭಗವಂತ ಬಿಂಬನಾಗಿ ಇದ್ದು ಎಲ್ಲ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಪ್ರತಿಯೊಂದು ಕೈ ಒಳಗ ನಮ್ಮ ಪ್ರತಿಯೊಂದು ಅವಯವಗಳು ಕೂಡ ಭಗವಂತ ಇದ್ದು ಎಲ್ಲ ಕರ್ಮಗಳನ್ನ നമ്മൾ ನಿಂತು ಮಾಡಿಸ್ತಾನ ಅಂತ ತಿಳ್ಕೊಂಡು ಅನುಸಂಧಾನ ಇಟ್ಟುಕೊಂಡು ಇದನ್ನೆಲ್ಲವನ್ನು ಕೂಡ ನೀನೇ ಮಾಡಿಸಿ നമ്മൾ ನಿಂತು ಮಾಡಿಸ್ತಿದ್ಯಪ್ಪ ಸ್ವಾಮಿ ಅಂತ ತಿಳ್ಕೊಂಡು ಹೇಳಿ ಎಲ್ಲವನ್ನು ಪ್ರತಿಯೊಂದು ಕರ್ಮಗಳನ್ನು ಹೆಜ್ಜೆ ಹೆಜ್ಜೆಗೂ ನಾವು ಕ್ಷಣ ಕ್ಷಣಕ್ಕೂ ಕೂಡ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋದೇನಾವಿದೆ ನಿಜವಾದ ಒಂದು ಸಾಧನೆ ಅಂತ ತಿಳ್ಕೊಂಡು ನಮ್ಗೆ ಅನೇಕ ಜ್ಞಾನಿಗಳು ಹರಿಕಥಾಂಸಾರೊಳಗಂತೂ ನಾವು ಅಧ್ಯಯನ ಮಾಡಿದ್ರೆ ಇದೇ ಒಂದು ಅನುಸಂಧಾನ ನಮ್ಗಲ್ಲೇ ದಾಸರು ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಮ್ಗೆ ತಿಳಿಸಿಕೊಡ್ತಾರ. ಅದಕ್ಕೆ ನಾವ್ ಏನದ ಮುಂಜಾನೆ ಪ್ರತಿಯೊಂದು ಕರ್ಮಗಳು ತುಳಸಿ ಪೂಜೆ ಮಾಡ್ಬೇಕಾರ, ಸ್ನಾನ ಮಾಡ್ಬೇಕಾರ, ಹಲ್ಲು ಉಜ್ಜಿಬೇಕಾರ, ಮಲಮೂತ್ರ ವಿಸರ್ಜನೆ ಮಾಡ್ಬೇಕಾರ, ನಮ್ಮ ಮನೆ ಕಸ ಹುಡುಕ್ತಿರ್ತೀವಿ, ಮನೆ ಕೆಲಸ ಮಾಡ್ತಿರ್ತೀವಿ, ಅದೆಲ್ಲವೂ ಕೂಡ ಏನದ ನಾವೆಲ್ಲ ಅಲ್ಲಿ ಭಗವಂತನ ಚಿಂತನೆಯನ್ನ ಮಾಡ್ತಾನೆ ಇದೆಲ್ಲವೂ ಕೂಡ ಭಗವಂತನ ಪೂಜೆ ಅಂತ ತಿಳ್ಕೊಂಡೇನೆ ಮಾಡಿದ್ರು ಅದು ನಮ್ಗ ಅನಂತ ಪಟ್ಟ ಪುಣ್ಯವನ್ನ ನಮ್ಗ ತಂದು ಕೊಡ್ತದ. ಅದು ನಮ್ಗ ಬಂದ ಮೋಚಕ ಆಗ್ತದೆ, ಕರ್ಮ ತಾರಕ ಆಗ್ತದೆ ಅನ್ನೋದನ್ನ ನಮ್ಗ ದಾಸರು ಇಲ್ಲಿ ತಿಳಿಸ್ಕೊಡ್ತಾರ. ಆ ಒಂದು ಪದ್ಯವನ್ನ ನೋಡೋಣಂತ. ಕರ್ಮವೇ ತಾರಕವು ಜೀವರಿಗೆಲ್ಲ, ಕರ್ಮವೇ ತಾರಕವು, ಕರ್ಮವೇ ತಾರಕವು ಜೀವರಿಗೆಲ್ಲ, ಕರ್ಮವೇ ತಾರಕವು. ಕರ್ಮ ತಾರಕ ಕೇಳು ನಿರ್ಣಯ ಈ ಮಾತು, ಕರ್ಮ ತಾರಕ ಕೇಳು ನಿರ್ಣಯ ಈ ಮಾತು. ದುರ್ಮತಿಯ ಬಿಟ್ಟು ಮರ್ಮವನರಿತರೆ, ಕರ್ಮವೇ ತಾರಕವು ಜೀವರಿಗೆಲ್ಲ, ಕರ್ಮವೇ ತಾರಕವು. ಸ್ನಾನ ಒಂದೇ ಸಾಲದೆ
ಜಲದಭಿಮಾನಿ ದೇವತೆಗಳರಿತು ಸ್ನಾನ ಒಂದೇ ಸಾಲದೆ ಜಲದಭಿಮಾನಿ ದೇವತೆಗಳನರಿತು ಮೇಲಂತರ್ಗತ ಸಿರಿಲೋಲನ ಚಿಂತಿಸಿ ಮೇಲಂತರ್ಗತ ಸಿರಿಲೋಲನ ಚಿಂತಿಸಿ ಮೂಲ ಕಾರಣ ಬಿಂಬಗಭಿಷೇಕವೆಂದರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಜಪವನಾಚರಿಸುವಲ್ಲಿ ಋಷಿಕಪನೌಪಮೇ ರಹಿತನೆನಿಸಿ ಜಪವನಾಚರಿಸುವಲ್ಲಿ ಋಷಿಕಪನುಪಮೇ ರಹಿತನೆನಿಸಿ ಜಪಿಸುವ ವರ್ಣದೋಳಿದ್ದು ಪಾಮರರನ್ನು ಜಪಿಸುವ ವರ್ಣದೋಳಿದ್ದು ಪಾಮರರನ್ನು ಪತಿತ ಪಾಮರರ ಪಾವನ ಮಾಡ್ಪನೆಂದರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಕಾಲ ಕಾಲಕ್ಕೆ ಬಿಡದೆ ಪವನರಾಯ ಮಾಲೋಲನರ್ಚಿಸುವ ಕಾಲ ಕಾಲಕ್ಕೆ ಬಿಡದೆ ಪವನರಾಯ ಮಾಲೋಲನರ್ಚಿಸುವ ಮೇಲೆ ಪ್ರತಿಮೆ ಸಾಲಿಗ್ರಾಮದೊಳಗಿದ್ದು ಮೇಲೆ ಪ್ರತಿಮೆ ಸಾಲಿಗ್ರಾಮದೊಳಗಿದ್ದು ನೀಲವರ್ಣನೆ ಪೂಜೆಗುಂಬನೆಂದರಿತರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಪವನನಯ್ಯನ ಕಥೆಯ ಕೇಳುವಲ್ಲಿ ದಿವಿಜ ವಂದ್ಯನ ಚಿಂತಿಸಿ ಪವನನಯ್ಯನ ಕಥೆಯ ಕೇಳುವಲ್ಲಿ ದಿವಿಜ ವಂದ್ಯನ ಚಿಂತಿಸಿ ಕವಿ ಬಿರುಡಿತ ವಾಯು ದಿಗ್ದೇವರೊಳಗಿದ್ದು ಕವಿ ಬಿರುಡಿತ ವಾಯು ದಿಗ್ದೇವರೊಳಗಿದ್ದು ಶ್ರವಣ ಮಾಡುವನೆಂದು ಪ್ರಿಯದಿಂದರ್ಪಿಸಿದರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಪ್ರಾಣಾಗ್ನಿಹೋತ್ರವೆಂಬ ಭೋಜನ ಕರ್ಮ ನೇಮದಿಂದಲಿ ತಿಳಿದು ಪ್ರಾಣಾಗ್ನಿಹೋತ್ರವೆಂಬ ಭೋಜನ ಕರ್ಮ ನೇಮದಿಂದಲಿ ತಿಳಿದು ನಾಮ ಮೂರೆರಡುಳ್ಳ ಅನಿಲ ಮುಖ್ಯರೊಳಿಪ್ಪ ನಾಮ ಮೂರೆರಡುಳ್ಳ ಅನಿಲ ಮುಖ್ಯರೊಳಿಪ್ಪ ಶ್ರೀನಿವಾಸಗೆ ಮುಖ್ಯತ ನೀಡಬಲ್ಲರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ವಿಶ್ವ ತೇಜಸ ಪ್ರಾಜ್ಞರಾಂ ಕಾರ್ಯಗಳಂದು ವಿಶ್ವಾಸದಲ್ಲಿ ತಿಳಿದು ವಿಶ್ವ ತೇಜಸ ಪ್ರಾಜ್ಞರಾಂ ಕಾರ್ಯಗಳಂದು ವಿಶ್ವಾಸದಲ್ಲಿ ತಿಳಿದು ಉಶ್ವಾಸ ಮಾರುತ ಹರಿಯ ತಕ್ಕೈಸುವ ಉಶ್ವಾಸ ಮಾರುತ ಹರಿಯ ತಕ್ಕೈಸುವ ವಿಷಯನರಿತು ನಿದ್ರಿಸಬಲ್ಲವರಿಗೆಲ್ಲ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ದೈನಂದಿನ ಬಿಡದೆ ಜೀವನು ಮಾಡ್ಪ ಏನೇನು ಕರ್ಮಗಳ ದೈನಂದಿನ ಬಿಡದೆ ಜೀವನು ಮಾಡ್ಪ ಏನೇನು ಕರ್ಮಗಳ ತಾನೇ ಸಗುವ ಗುರು ಗೋಪಾಲ ವಿಠಲ ತಾನೇ ಸಗುವ ಗುರು ಗೋಪಾಲ ವಿಠಲ ದೀನರೋಳಿಯ ಪಾವನನೆಂದರಿತರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಕರ್ಮ ತಾರಕ ಕೇಳು ನಿರ್ಣಯ ಈ ಮಾತು ಕರ್ಮ ತಾರಕ ಕೇಳು ನಿರ್ಣಯ ಈ ಮಾತು
ದುರ್ಮತಿಯ ಬಿಟ್ಟು ಮರ್ಮವನರಿತರೆ ಕರ್ಮವೇ ತಾರಕವು ಕರ್ಮವೇ ತಾರಕವು ಕರ್ಮವೇ ತಾರಕವು. ಹರೇ ಶ್ರೀನಿವಾಸ.